1 ಸಮುವೇಲನು 20ನೇ ಅಧ್ಯಾಯ 31ನೆಯ ವಾಕ್ಯ. ಆ ಇಷಯನ ಮಗನು ಭೂಲೋಕದಲ್ಲಿ ಇರುವವರೆಗೂ ನಿನಗಾದರೂ ನಿನ್ನ ರಾಜ್ಯಕ್ಕಾದರೂ ನೆಲೆಯಿಲ್ಲ. ಆದ್ದರಿಂದ ಅವನನ್ನು ಕರೆಸಿ ನನ್ನ ಬಳಿಗೆ ತೆಗೆದುಕೊಂಡು ಬಾ, ಅವನು ಸಾಯಬೇಕು ಅಂದನು. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಕಾರ್ಯಗಳನ್ನ ಮಾಡಿದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಇದ್ದಾನೆ ಎಂದು ತಿಳಿದಂತ ಯೋನಾಥಾನನು ದಾವೀದನೊಟ್ಟಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡನು. ಆ ಒಡಂಬಡಿಕೆಗೆ ಅನುಸಾರವಾಗಿ ಅವನನ್ನು ರಕ್ಷಿಸುವ ರೀತಿಯಲ್ಲಿ ಕೆಲವು ಕಾರ್ಯಗಳನ್ನ ಮಾಡುವಾಗ ಸೌಲನಾದರೂ ಯೋನಾಥಾನನ ಮೇಲೆ ಬಹಳವಾಗಿ ಕೋಪಗೊಂಡು ಅವನಿಗೆ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ಆ ಇಷಯನ ಮಗನು ಭೂಲೋಕದಲ್ಲಿ ಇರುವವರೆಗೂ ನಿನಗಾದರೂ ನಿನ್ನ ರಾಜ್ಯಕ್ಕಾದರೂ ನೆಲೆಯಿಲ್ಲ. ಆದ್ದರಿಂದ ಅವನನ್ನು ಕರೆಸಿ ನನ್ನ ಬಳಿಗೆ ತೆಗೆದುಕೊಂಡು ಬಾ, ಅವನು ಸಾಯಬೇಕು ಎಂಬುದಾಗಿ. ಅಂದ್ರೆ ಇಲ್ಲಿ ಗಮನಿಸುವುದಾದರೆ ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಪ್ರಯತ್ನಿಸಲಿಕ್ಕೆ ಒಂದು ಮುಖ್ಯವಾದಂತ ಕಾರಣ ಅರಸುತನವು ತನ್ನ ವಂಶವನ್ನು ಬಿಟ್ಟು ಹೋಗಬಾರದು ಎಂಬುದಾಗಿ. ಅಂದ್ರೆ ಅರಸುತನವು ತನ್ನ ಸಂತತಿಯಲ್ಲೇ ಇರಬೇಕು. ತನ್ನ ನಂತರ ತನ್ನ ಮಗನಾದಂತ ಯೋನಾಥಾನನು ಅರಸನಾಗಿ ಆಳ್ವಿಕೆ ಮಾಡಬೇಕು ಎಂಬುದಾಗಿ ಯೋಚಿಸಿದಂಥ ನಿಮಿತ್ತವಾಗಿ ದೇವರ ಯೋಚನೆಯನ್ನೇ ಮುರಿಯುವಂತೆ, ದೇವರ ಯೋಚನೆಯನ್ನೇ ಇಲ್ಲದೆ ಮಾಡುವಂತೆ ಅವನು ಪ್ರಯತ್ನಗಳನ್ನ ಮಾಡುತ್ತಾ ಬಂದನು. ಈ ಒಂದು ಪ್ರಯತ್ನವು ಅವನ ನಾಶನಕ್ಕೆ ಕಾರಣವಾದದ್ದು ಮಾತ್ರವಲ್ಲ, ಅವನ ಸಂತತಿಯೇ ನಾಶವಾಗುವುದಕ್ಕೆ ಕಾರಣವಾಯಿತು. ಅಂದ್ರೆ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ಯಾವುದೇ ಒಂದು ವಾಗ್ದಾನವು, ಯಾವುದೇ ಒಂದು ಆಶೀರ್ವಾದವು ಮತ್ತೊಬ್ಬರ ಕರವನ್ನ ಸೇರಬೇಕಾದ್ರೆ ಆ ಹಸ್ತಾಂತರವನ್ನ ಮಾಡಬೇಕಾಗಿರುವಂಥದ್ದು ದೇವರು. ಆತನು ಯಾರಿಗೆ ಅಭಿಷೇಕವನ್ನ ಹಸ್ತಾಂತರ ಮಾಡುತ್ತಾನೋ, ಯಾರಿಗೆ ಆ ವಾಗ್ದಾನವನ್ನ ಹಸ್ತಾಂತರ ಮಾಡುತ್ತಾನೋ, ಯಾರಿಗೆ ಆಶೀರ್ವಾದಗಳನ್ನು ಹಸ್ತಾಂತರ ಮಾಡುತ್ತಾನೋ ಅವರೇ ಅದರಲ್ಲಿ ನೆಲೆಗೊಂಡು ಬೆಳೆಯಲಿಕ್ಕೆ ಸಾಧ್ಯ. ಆದ್ದರಿಂದ ವಾಗ್ದಾನವನ್ನ ಹೊಂದಿದವರು ದೇವರಿಗೆ ವಿಧೇಯರಾಗಿ ನಡೆಯಬೇಕು. ಹಾಗೆ ವಾಗ್ದಾನಗಳನ್ನ ಹಸ್ತಾಂತರದ ಮೂಲಕ ಹೊಂದಲು ಬಯಸುವಂತವರು ಕೂಡ ದೇವರ ಮುಂದೆ ವಿಧೇಯತೆಯಿಂದ ಮೆಚ್ಚುಗೆಯಾಗಿ ನಡೆದುಕೊಳ್ಳಬೇಕು. ನೋಡುವುದಾದರೆ ಅಬ್ರಹಾಮನ ಆಶೀರ್ವಾದವು ಈಸಾಕನಿಗೆ ಬರಲಿಕ್ಕೆ ಕಾರಣ ಇಬ್ಬರೂ ಕೂಡ ದೇವರ ದೃಷ್ಟಿಯಲ್ಲಿ ವಿಧೇಯತೆಯಿಂದ ನಡೆದುಕೊಂಡರು. ಹಾಗೆ ಯಾಕೋಬನ ಜೀವಿತದಲ್ಲಿ ಕೂಡ, ಹಾಗೆ ಎಲಿಯ ಮತ್ತೆ ಎಲಿಷರ ಜೀವಿತದಲ್ಲಿ ಕೂಡ ಇಬ್ಬರು ದೇವರ ಮುಂದೆ ಯಥಾರ್ಥತೆಯಿಂದ ನೀತಿವಂತಿಕೆಯಿಂದ ನಡೆದುಕೊಂಡಂತ ನಿಮಿತ್ತವಾಗಿ ಆ ಆಶೀರ್ವಾದಗಳು, ಆ ಮೇಲುಗಳು, ಅಭಿಷೇಕ ಒಬ್ಬರಿಂದ ಮತ್ತೊಬ್ಬರಿಗೆ ಹಸ್ತಾಂತರವಾಯಿತು. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮಗೆ ಕೊಟ್ಟಿರುವಂತ ವಾಗ್ದಾನಗಳು ನಿಮ್ಮ ಸಂತತಿಗೆ ಹಸ್ತಾಂತರವಾಗಬೇಕಾದರೆ, ನಿಮ್ಮಲ್ಲಿರುವಂತ ದೇವರ ಮಹಿಮೆಯು, ದೇವರ ರಕ್ಷಣೆಯ ಅನುಭವವು ನಿಮ್ಮ ಸಂತತಿಯಲ್ಲಿ ತೋರಲ್ಪಡಬೇಕಾದರೆ ಮೊದಲನೇದಾಗಿ ನೀವು ದೇವರಿಗೆ ಮೆಚ್ಚುಗೆಯಾಗಿ ನಡೆಯಬೇಕು. ಹಾಗೆ ಅದನ್ನು ಹೊಂದುವಂತವರು ಕೂಡ ದೇವರ ಮುಂದೆ ಆ ವಿಧೇಯತೆಯನ್ನ ತೋರ್ಪಡಿಸಬೇಕು. ಆಗಲೇ ವಾಗ್ದಾನಗಳು ಹಸ್ತಾಂತರವಾಗುವಂಥದ್ದು, ಮೇಲುಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುವಂಥದ್ದು ಎಂಬುದನ್ನು ತಿಳಿದವರಾಗಿ ವಕ್ರ ಮಾರ್ಗಗಳನ್ನ ಹಿಡಿದು ನಾಶನಕ್ಕೆ ಗುರಿಯಾಗದೆ ನಮ್ಮನ್ನು ಆಶೀರ್ವದಿಸಿ ಮಾನಿಸಿ ಸಂತತಿಗಳಾಗಿ ನಮ್ಮನ್ನು ಘನಪಡಿಸಲಿಕ್ಕೆ ಸಿದ್ಧನಾಗಿರುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನ್ ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನೀನ್ ಸೌಲನನ್ನ ಅರಸನನ್ನಾಗಿ ಅಭಿಷೇಕಿಸಿದೆ. ಆದರೆ ಅವನು ಅಪ್ಪ ಅವಿಧೇಯತೆಯಿಂದ ನಡೆದುಕೊಂಡದ್ದರ ನಿಮಿತ್ತವಾಗಿ ನೀನು ಅರಸುತನವನ್ನ ದಾವೀದನಿಗೆ ಕೊಟ್ಟು ಬಿಟ್ಟೆ. ಆದರೆ ಸೌಲನಾದರೂ ಆ ಅರಸುತನವು ನನ್ನಲ್ಲಿಯೇ ಉಳಿಯಬೇಕು, ನನ್ನ ಸಂತತಿ ಅದನ್ನ ಅನುಭವಿಸಬೇಕು
ಸೋಲಿಸಬೇಕೆಂಬುದಾಗಿ ಯೋಚಿಸಿ ವಕ್ರ ಬುದ್ಧಿಯಿಂದ ಕಾರ್ಯಗಳನ್ನು ಮಾಡಿ ದಾವೀದನನ್ನು ಕೊಲ್ಲಲಿಕ್ಕೆ ಪ್ರಯಾಸ ಪಟ್ಟಂತ ನಿಮಿತ್ತವಾಗಿ ದೇವರೇ ನಿನ್ನ ಕೋಪವು ಅವನ ಮೇಲೆ ಬಂದಿತ್ತು. ಅವನ ಸಂತತಿಯೇ ನಿರ್ನಾಮವಾಗುವಂತೆ ನೀನು ಅವನನ್ನ ನಾಶ ಮಾಡಿಬಿಟ್ಟೆ. ಅಪ್ಪ, ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕರ್ತನೆ ನೀನು ಕೊಟ್ಟಿರುವಂತ ಆಶೀರ್ವಾದಗಳು, ಮೇಲುಗಳು ನಮ್ಮ ಸಂತತಿಗೆ ಹಸ್ತಾಂತರವಾಗಬೇಕಾದ್ರೆ ಅದು ನಮ್ಮ ಶ್ರಮದಿಂದ, ಪ್ರಯತ್ನಗಳಿಂದ ಆಗುವಂತ ಕಾರ್ಯವಲ್ಲ. ನೀನೇ ಅದನ್ನು ಹಸ್ತಾಂತರಿಸಬೇಕು. ನೀನೇ ಅವುಗಳನ್ನು ನಮ್ಮ ಸಂತತಿಗಳಿಗೆ ಮುಂದುವರೆಸಬೇಕೆಂಬುದನ್ನ ತಿಳಿದು ಅಪ್ಪ, ನಿನ್ನ ಮುಂದೆ ವಿಧೇಯತೆಯಿಂದ, ನಂಬಿಗಸ್ತತೆಯಿಂದ ನಡೆದುಕೊಳ್ಳಲಿಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯಿಸು ರಾಜ. ಅಬ್ರಹಾಮನ ಆಶೀರ್ವಾದವನ್ನು ಈಸಾಕನಿಗೂ ಯಾಕೋಬನಿಗೂ ಸಂತತಿಗಳಾಗಿ ಕೊಟ್ಟಂತ ರೀತಿಯಲ್ಲಿ, ಎಲಿಯನ ಅಭಿಷೇಕವನ್ನು ಎಲೀಷನಿಗೆ ಹಸ್ತಾಂತರ ಮಾಡಿದಂತ ರೀತಿಯಲ್ಲಿ ನಮಗೆ ಕೊಟ್ಟಿರುವಂತ ಆಶೀರ್ವಾದಗಳನ್ನ, ವಾಗ್ದಾನಗಳನ್ನ, ಅಭಿಷೇಕಗಳನ್ನ ಸಂತತಿಗಳಿಗೆ ನೀನು ಹಸ್ತಾಂತರ ಮಾಡು ರಾಜ. ಆ ರೀತಿಯಾಗಿ ನೀನು ಮಾಡುವುದಕ್ಕೋಸ್ಕರ ನಮ್ಮ ಜೀವಿತಗಳನ್ನ ಸಮರ್ಪಿಸುತ್ತಾ ಇದ್ದೇವೆ. ಪರಿಶುದ್ಧಗೊಳಿಸು, ನಿನಗೆ ಒಪ್ಪುವಂತ ರೀತಿಯಲ್ಲಿ ಸಿದ್ಧಪಡಿಸು. ವಿಶೇಷ ರೀತಿಯಲ್ಲಿ ಅಪ್ಪ ಜೀವಿತಗಳನ್ನ ಮುನ್ನಡೆಸಿ ಆಶೀರ್ವದಿಸು ರಾಜ. ನೀನು ಆ ರೀತಿಯಾಗಿ ಮಾಡುವುದಕ್ಕೋಸ್ಕರ ನಿನಗೆ ಸ್ತೋತ್ರಗಳು. ಜೀವಿತದಲ್ಲಿರುವಂತ ಎಲ್ಲ ಬಲಹೀನತೆ, ರೋಗ, ಬಂಧನಗಳು, ಬಂಜೆತನ, ವಿರೋಧಿ ಆಳ್ವಿಕೆ, ನಿಂದೆ, ಅವಮಾನಗಳೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ. ಜೀವಿತಗಳು ಆಶೀರ್ವಾದಗಳನ್ನ, ಮೇಲುಗಳನ್ನ ಅನುಭವಿಸಲಿ. ಅಪ್ಪ ತಂದೆಯ ಪ್ರತಿಯೊಂದು ಜೀವಿತಗಳನ್ನ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾತ್ಮಲಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.